ಕಣ್ಣುಗಳ ಸುರಕ್ಷತೆಗೆ ಹೆಚ್ಚಿನ ಗಮನ ಕೊಡಬೇಕು ಅಂದ್ರೆ ದಿನನಿತ್ಯದ ಜೀವನದಲ್ಲಿ ನಮ್ಮ ಕೆಲವು ಅಭ್ಯಾಸಗಳಿಗೆ ಬದಲಾವಣೆ ಅತಿ ಮುಖ್ಯವಾಗಿದೆ. ಕಣ್ಣುಗಳ ಸುರಕ್ಷತೆಯ ದೃಷ್ಟಿಯಿಂದ ನಮ್ಮ ಕೆಲವೊಂದು ದುರಭ್ಯಾಸಗಳನ್ನ ಬದಲು ಮಾಡಿಕೊಳ್ಳೇಬೇಕಾಗಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಣ್ಣಿನ ಸಮಸ್ಯೆಗೆ ತಕ್ಷಣ ಪರಿಹಾರಕ್ಕಾಗಿ ಜನರು ಹಾಟ್ ವಾಟರ್ ಕಂಪ್ರೆಸ್ ಹಾಗೂ ಐ ಡ್ರಾಪ್ಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ. ಆದರೆ ಇದು ಕಣ್ಣಿನ ಭವಿಷ್ಯಕ್ಕೆ ಹೆಚ್ಚು ಅಪಾಯಕಾರಿ ಅಂತ ಅಧ್ಯಯನಗಳು ತಿಳಿಸಿವೆ. ಈ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ದಿನಕ್ಕೆಷ್ಟು ಸಾರಿ ಕಣ್ಣು ಮಿಟುಕಿಸುತ್ತೀರಿ? ಹೆಚ್ಚು ಕಡಿಮೆಯಾದರೆ ಕಣ್ಣಿಗೆ ಅಪಾಯ. ಆದಾಗ ಆಕಸ್ಮಿಕವಾಗಿ ಕಣ್ಣುಗಳಿಗೆ ಕಸ ಬಿದ್ದಾಕ್ಷಣ ಸಾಮಾನ್ಯವಾಗಿ ಉಜ್ಜುತ್ತೇವೆ. ಈ ಅಭ್ಯಾಸವು ಸಮಸ್ಯೆ ತಂದೊಡ್ಡುವುದು. ಕಣ್ಣುಗಳಿಗೆ ಏನಾದರೂ ಸಣ್ಣ ಕಸ ಬಿದ್ದಾಕ್ಷಣ ಉಜ್ಜಬಾರದು. ಏನು ಬಿದ್ದಿದೆ ಎಂದು ನೋಡಿ ಅದನ್ನು ತೆಗೆಯುವ ಪ್ರಯತ್ನ ಮಾಡಬೇಕು. ಉಜ್ಜಿದರೆ ಕಣ್ಣುಗಳು ಶಾಶ್ವತವಾಗಿ ಹಾನಿಗೀಡಾಗಬಹುದು.
ಮಲಗುವಾಗ ಕಣ್ಣುಗಳಿಗೆ ಮಾಸ್ಕ್ ಧರಿಸುವುದು. ರೂಮ್ ಅಥವಾ ಹೊರಗಿನ ಬೆಳಕು ಕಣ್ಣುಗಳಿಗೆ ಬೀಳದಿರಲಿ ಎಂದು ಕಣ್ಣುಗಳ ಮೇಲೆ ಮಾಸ್ಕ್ ಅಥವಾ ಇಡೀ ಮುಖಕ್ಕೆ ಹೊತ್ತಿಗೆ ಎಳೆದುಕೊಂಡು ಮಲಗುವ ಅಭ್ಯಾಸ ಹೊಂದಿರುತ್ತಾರೆ. ಹೊರಗಿನಿಂದ ಬರುವ ಬೆಳಕಿಗೆ ದಪ್ಪನೆಯ ಕರ್ಟನ್ ಬಳಕೆ ಮಾಡಿ ಅವಾಯ್ಡ್ ಮಾಡಬಹುದು. ಒಳಾಂಗಣ ಬೆಳಕನ್ನು ನೀವೇ ಆರಿಸಿಕೊಳ್ಳುವ ಅಭ್ಯಾಸ ಇರಿಸಿಕೊಳ್ಳಬಹುದು. ಬದಲಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದು ಒಳ್ಳೆಯ ಅಭ್ಯಾಸವಲ್ಲ. ಇದರಿಂದ ಕಣ್ಣುಗಳು ಅನಗತ್ಯ ಭಾರ ಹೊರುವಂತಾಗುವುದು. ಮಿಟುಕಿಸದೇ ಇರುವುದು. ಕಣ್ಣುಗಳನ್ನು ಮಿಟುಕಿಸದೇ ಇರುವುದು. ಇತ್ತೀಚೆಗೆ ಈ ಅಭ್ಯಾಸ ಎಲ್ಲರಲ್ಲೂ ಹೆಚ್ಚಾಗ್ತಿದೆ. ಯಾವುದೇ ಸ್ಕ್ರೀನ್ ನೋಡುವ ಸಮಯದಲ್ಲಿ ನಾವು ಕಣ್ಣುಗಳನ್ನು ಮಿಟುಕಿಸುವುದು ಕಡಿಮೆ. ಇದರಿಂದ ಕಣ್ಣುಗಳು ಶುಷ್ಕವಾಗುವ ಸಮಸ್ಯೆ ಎದುರಾಗುತ್ತದೆ. ಕಣ್ಣಿನ ಕೋಶಗಳಿಗೆ ಹಾನಿಯಾಗುತ್ತದೆ. ಕಣ್ಣುಗಳು ಸದಾಕಾಲ ತೇವಾಂಶದಿಂದ ಕೂಡಿರಲು ಮಿಟುಕಿಸುವ ಕ್ರಿಯೆ ಅಗತ್ಯ. ನಿಮ್ಮ ಸುತ್ತಮುತ್ತ ನಡೆಯುವ ಆರೋಗ್ಯ ಸಂಬಂಧಿಸಿದ ಮಾಹಿತಿ ಹಾಗೂ ವಿಡಿಯೋಗಳನ್ನ ನೀವೀಗ ನಮ್ಮೊಂದಿಗೆ ನೇರವಾಗಿ ಹಂಚ್ಕೋಬಹುದು. ನಮ್ಮ ಇಮೇಲ್ ಐಡಿ healthexpress@ayushtv.in. Click on the bell icon to watch our latest videos.